ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇವರ ವತಿಯಿಂದ ದಿನಾಂಕ 24ರಂದು ಕೋಕೆರೆಯ ಚೇನಂಡ ಕುಟುಂಬದವರ ಐನ್ ಮನೆಯಲ್ಲಿ ಕೊಡವ ಸಂಸ್ಕೃತಿಲ್ ಮುಂದುಮನೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನಸಭಾಧ್ಯಕ್ಷರಾದ ಕೆಜಿ ಬೋಪಯ್ಯ ಅವರು ಮಾತನಾಡಿ, ಕೊಡಗಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಕೊಡಗಿನ ಜನತೆ ಗಮನ ಹರಿಸಬೇಕಾಗಿದೆ. ಹಿಂದಿನ ಕಾಲದ ಪಟ್ಟೇದಾರ ಪದ್ಧತಿ ಮತ್ತು ಜಂಟಿ ಕುಟುಂಬ ಸಂಸ್ಕೃತಿ ಮರೆಯಾಗುತ್ತಿರುವುದೇ ಇದಕ್ಕೆ ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಆಧುನಿಕತೆಗೆ ಹೊಂದಿಕೊಂಡು ಅನಾದಿ ಕಾಲದ ಆಚಾರ ವಿಚಾರ ಪದ್ಧತಿಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಆ ಸ್ಥಾಪನೆಯ ಹಿನ್ನೆಲೆಯಲ್ಲೂ ಇಂದು ನಂಗೆಲ್ಲ ಕೂಡಿಯಾಡೊಂದು ಪದ್ಧತಿ ಶಾಶ್ವತವಾಯಿತು ಇರೋಣದ ಚಂಗಿ ಇಂದು ಒಂದು ವಿಶೇಷವಾದಂತ ಕಾರ್ಯಕ್ರಮ ನಾಡ ಭಾವನೆ ಇದು ನಿನ್ನೆ ಇಲ್ಲ. ಅಟ್ಲೀಸ್ಟ್ ಒಂದು ದಿವಸಂಗಿ ಎಲ್ಲ ಒಕ್ಕಚೆ ಕೂಡಿತ್ತು ನಂಗ ಕಷ್ಟ ಸುಖ ಇದನ್ನ ವಿಚಾರಣೆ ಮಾಡುವಂತ ಎಲ್ಲ ಮಾಜರಡ ಪರವಾಯಿತು ಕೂಡ ದಾರು ಕೂಡ ಅಭ್ಯಾಸವೇ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಮಿಂಗಲೇ ಇಲ್ಲ. ಯಾಕೋ ಅಮ್ಮ ನಮ್ಮೆಲ್ಲ ಆಚೆಗೆ ಯಾಕೋ ಅಮ್ಮ ಆಯ್ತು ನೆಕ್ಸ್ಟ್ ಕೂಡ ಇನ್ನೊರು ನಮ್ಮಕ್ಕೆ ಬಾರೆ ಇದಿಲ್ಲ ಅನ್ನೋದು ಇಲ್ಲ. ಅಟ್ಲೀಸ್ಟ್ ವಾರಕ್ಕೊಮ್ಮ ತಿಂಗಳಕ್ಕೊಮ್ಮ ಕೂಡುವಂತ ಪದ್ಧತಿ ಎಲ್ಲ ಕಮ್ಯುನಿಟಿಲೂ ಉಂಟು. ಆಚೆಗೆ ನಂಗರ ಕೊಡಗಲು ಮಾತ್ರ ನಂಗೆ ಮೂಲ ನಿವಾಸಿಕ ಅದು ಇಲ್ಲೇ ಇಲ್ಲ, ಅದು ಗೊತ್ತೇ ಇಲ್ಲ. ಅದು ಆಪಕ್ಕಾಗ ನಾನು ಚೆಗಿ ಅಂತ ಪಂಡಿತರ ಈಗ ಪುತ್ತರಿ ಇನ್ನೆಲ್ಲ ನಂಗೆಲ್ಲ ಚೆನ್ನಾಗಿ ಜ್ಞಾನ ಮಾಡೋಣ ನಂಗಡದೆಲ್ಲ ಕೈಜೋತು ಆಚೆಗೆ ಫ್ಯೂಚರ್ ಜನರೇಷನ್ ಅಂಕೆ ಅಂತ ನಂಗೆ ವಾಟ್ ಈಸ್ ದ ಮೆಸೇಜ್ ವಿ ಆರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಡ್ಡಂಡ ಸಿ ಕಾರ್ಯಪ್ಪ ಅವರು ಮಾತನಾಡಿ, ಕೊಡವ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಾಗಲು ಕೊಡಗಿನ ಜನರು ಕೈಜೋಡಿಸಬೇಕು. ಕೊಡಗಿನ ಮೂಲ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವುದು ಮೂಲ ನಿವಾಸಿಗಳ ಜವಾಬ್ದಾರಿಯಾಗಿರುತ್ತದೆ. ಕೊಡವ ಸಂಸ್ಕೃತಿ ಮೂಲ ಗುಂಪಾದರೆ ಮೂಲ ನಿವಾಸಿಗಳು ಕಡೆಗಣನೆಗೆ ಒಳಗಾಗಿ ಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅಕಾಡೆಮಿ ಆ ಮುಂದು ಮನೆಗೆ ಪೋಕ ಐನು ಮನೆಗೆ ಪೋಕ ಜನರ ಪಕ್ಕ ಪೋಕ ನೀನು ಜ್ಞಾನ ಮಾಡಿ ಇಲ್ಲಿ ಬಂತು ಈ ಕಾರ್ಯಕ್ರಮ ಬೆಚ್ಚೇರಿ ಇವತ್ತು ಒಂದು ಇಂತಂಜೆ ನಗರ ಸಂಸ್ಕೃತಿನ ನಗರ ಐನು ಮನೆ ಮುಂದು ಮನೆಯ ಬಗ್ಗೆ ಜಾಗೃತಿ ಮಾಡುವುದು, ನಗರ ಕುಂಜು ಮಕ್ಕಳಿಗೆ ಇದನ್ನೆಲ್ಲ ಕಾಟಿ ಕೊಡ್ಕೊಂಡು ನಂಗಿರಂತ ಅಥವಾ ಅಡೆ ವಯಸ್ಸರ ಮರದ್ದು ಕಳಿಪಾಯಿಗೆ ಎಚ್ಚರ ಮಾಡುವುದು, ಕಾಪಾಡಿದ ಬಂದಂತ ಪೆರಿಯಂಕರು ಗೌರವ ಕೊಡ್ಕೊಂಡು ಅನ್ನುವ ಕಾರಣ. ಕಾರ್ಯಕ್ರಮದಲ್ಲಿ ಪಟ್ಟೇದಾರ ಚೇನಂಡ ಉತ್ತಯ್ಯ, ರಿಜಿಸ್ಟ್ರಾರ್ ಶಾಂತಮ್ಮ, ಸಂಚಾಲಕರಾದ ಚರ್ಮುಡ ಅಪ್ಪುಣ್, ಕರ್ನಾಟಕ ಕೊಡವ ಸಾಹಿತಿ ಅಕಾಡೆಮಿ ಸದಸ್ಯರಾದ ಕಸ್ತೂರಿ ಗೋವಿಂದಮ್ಮಯ್ಯ ಹಾಜರಿದ್ದರು. ನಂತರ ಚೇನಂಡ ಕುಟುಂಬಸ್ಥರಿಂದ ಉಮ್ಮತಾಟ್, ಬೋಳಕಾಟ್ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸಂಕ್ರಮಣ ತಂದರೆ ಸಾವೇರಿ ಕುಳಿಪದು ಬಹುಪುಣ್ಯ